ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಕನ್ನಡ ಸಂಕಲ್ಪ. ನಾನು ಇತ್ತೀಚಿನ ದಿನಗಳಲ್ಲಿ ಪುರಾತನ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಆದರೆ ಇಂದು ನಾನು ಹಾವೇರಿಯ ನಾಗೇಂದ್ರಮಟ್ಟಿಯಲ್ಲಿರುವ ಒಬ್ಬ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಒಬ್ಬ ಪುರಾತನ ದೇವಸ್ಥಾನಕ್ಕೆ ಸಹ ಬಂದಿದ್ದೇನೆ. ಇಲ್ಲಿಯ ಮಾಹಿತಿ ಏನೆಂದರೆ, ನಾನು ಈ ದೇವಸ್ಥಾನಕ್ಕೆ ಏಕೆ ಬಂದಿದ್ದೇನೆ ಅಂದರೆ, ಇದರ ಒಂದು ಇತಿಹಾಸವಿದೆ. ಆ ಇತಿಹಾಸದ ಬಗ್ಗೆ ಅನೇಕ ಜನರಲ್ಲಿ ನಾನು ಕೇಳಿಪಟ್ಟಿದ್ದೆ. ಏನಪ್ಪ ಆ ದೇವಸ್ಥಾನದ ಒಂದು ಇತಿಹಾಸ ಏನೆಂದರೆ ಅಂತ ನಾನು ನೋಡಿಕೊಂಡು ಬರುತ್ತೇನೆ ಎಂಬ ಆಸೆ ಬಂತು, ಕುತೂಹಲವೂ ಬಂತು. ಆದ್ದರಿಂದ ಆ ಇತಿಹಾಸ ಏನು, ಆ ದೇವಸ್ಥಾನ ಯಾವುದು ಎಂದು ನಾನು ತಿಳಿದುಕೊಂಡು ಮತ್ತು ತಮಗೂ ಸಹ ತೋರಿಸಲು ಬಂದಿದ್ದೇನೆ. ಅದು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ನೆಲೆಸಿದಂತಹ ದೇವಸ್ಥಾನ. ಈ ದೇವಸ್ಥಾನದ ಪೂಜೆಯಾದ ನಂತರ ಇದರ ಮುಖ್ಯ ದ್ವಾರವನ್ನು ಮುಚ್ಚಿಡಲಾಗುತ್ತದೆ. ಏಕೆಂದರೆ ನಾನು ತಡವಾಗಿ ಬಂದಿದ್ದೇನೆ, ಆದ ಕಾರಣ ದರ್ಶನ ಮಾಡಲು ಕಷ್ಟವಾಗುತ್ತಿದೆ. ಸ್ನೇಹಿತರೆ, ಇದೇ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಗದ್ದುಗೆಯಾಗಿದೆ. ಈ ಗದ್ದುಗೆಯ ವಿಶೇಷತೆ ಏನೆಂದರೆ, ಸುಮಾರು 7 ವರ್ಷದ ಬಾಲಕ ಮಾಂಸಾಹಾರಿ ಸೇವನೆ ಮಾಡಿ ಈ ಗದ್ದುಗೆಯನ್ನು ಮುಟ್ಟಿದ್ದ ಕಾರಣ ಈ ಗದ್ದುಗೆ ಆ ಬಾಲಕನ ಕೈಯನ್ನು ಬಿಡುತ್ತಿರಲಿಲ್ಲವೆಂದು ಹೇಳಲಾಗುತ್ತದೆ. ಸುಮಾರು ಗಂಟೆಗಳ ಕಾಲ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಗದ್ದುಗೆ ಆ ಬಾಲಕನ ಕೈಯನ್ನು ಬಿಡುತ್ತಿರಲಿಲ್ಲ. ಅನೇಕ ಸ್ವಾಮೀಜಿಗಳು ಬಂದು ತಮ್ಮ ತಪ್ಪನ್ನು ಅರಿತುಕೊಂಡು, ಆ ಕಂದಮ್ಮನ ತಪ್ಪನ್ನು ಅರಿತುಕೊಂಡು ಕ್ಷಮೆ ಯಾಚಿಸಿದ್ದರಿಂದ ಈ ಗದ್ದುಗೆ ಆ ಹುಡುಗನ ಕೈಯನ್ನು ಬಿಟ್ಟಿದೆ ಎಂಬ ಮಾಹಿತಿ ಕೇಳಿಬಂದಿದೆ. ಇದಷ್ಟೇ ಅಲ್ಲ, ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ತಮ್ಮ ಯಾತ್ರಾ ಸ್ಥಳವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳಿಸಲು ಅವರ ಯಾತ್ರಾ ಸ್ಥಾನವನ್ನು ಒಂದು ಗುಹೆಯಲ್ಲಿ, ಅಂದರೆ ನೆಲದಲ್ಲಿ ಒಂದು ಗುಹೆಯನ್ನು ಮಾಡಿ ಆ ಗುಹೆಯಿಂದ ಅನೇಕ ಮಠಗಳಿಗೆ ಪೂಜೆ ಮಾಡಲು ಹೋಗುತ್ತಿದ್ದರೆಂಬ ಮಾಹಿತಿ ಕಂಡುಬಂದಿದೆ. ಹಾವೇರಿಯಲ್ಲಿ ಮುಖ್ಯ 3 ಮಠಗಳಿವೆ. ಒಂದು ಸಿಂದಗಿ ಮಠ ಮತ್ತು ಹುಕ್ಕೇರಿ ಮಠ ಮತ್ತು ಹೊಸಕೇರಿ ಮಠ ಎಂಬ 3 ಮಠಗಳಿದ್ದು, ಆ ಮಠಗಳಿಗೆ ಇದು ಅಂತರ್ಗುಹೆಯಾಗಿ ಅವರಿಗೆ ದಾರಿ ಮಾರ್ಗ ಹೊಂದುತ್ತಿದೆ ಎಂದು ತಿಳಿಯಲಾಗಿದೆ. ಬನ್ನಿ ಆ ಗುಹೆಯನ್ನು ನೋಡಿಕೊಂಡು ಬರೋಣ, ಬನ್ನಿ ಸ್ನೇಹಿತರೆ. ಇದೇ ಆ ಗುಹೆ. ಆದರೆ ಇದು ತುಂಬ ಪುರಾತನವಾಗಿದ್ದರಿಂದ ಇದು ಹಳೆಯದಾಗಿದೆ. ಈ ಗುಹೆಯಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ತಮ್ಮ ನೆಲದೊಳಗಿಂದಲೇ ಅವರು ಹೋಗುತ್ತಿದ್ದರು 3 ಮಠಗಳಿಗೆ ಎಂಬ ಅಗಾಧವಾದ ಮಾಹಿತಿ ಇಲ್ಲಿ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಈ ದೇವಸ್ಥಾನದ ಮಹಾಶಿವಯೋಗಿಗಳು ಅನೇಕ ದೈವಶಕ್ತಿಯನ್ನು ಹೊಂದಿದ್ದರು ಎಂಬ ಮಾಹಿತಿಯನ್ನು ಕೇಳಿಬರುತ್ತದೆ. ಇತಿಹಾಸದಲ್ಲಿ ಅಂದರೆ ಹಳೆಯ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಅನೇಕ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಿದ್ದರು, ಅನೇಕ ರೋಗಗಳನ್ನು ನಿವಾರಿಸಿದ್ದರು ಎಂಬ ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ. ಆದ ಕಾರಣ ಈ ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಪ್ರಕೃತಿ ಸೌಂದರ್ಯ, ಈ ದೇವಸ್ಥಾನದ ನಿರ್ಭಾಗದಲ್ಲಿ ಅನೇಕ ಗಿಡ ಮರಗಳನ್ನು ನೆಡಲಾಗಿದೆ. ನೋಡಿಕೊಂಡು ಬರೋಣ, ಬನ್ನಿ. ಇದು ಇಲ್ಲಿಯ ಈ ದೇವಸ್ಥಾನದ ವಾತಾವರಣವಾಗಿದೆ. ಈ ದೇವಸ್ಥಾನಕ್ಕೆ ಪೂಜೆ ಮಾಡಲು ಬಿಲ್ಪತ್ರೆ ಗಿಡ ಮತ್ತು ಬೇವಿನ ಮರ ಮುಂತಾದ ಮರಗಿಡಗಳನ್ನು ನೆಡಲಾಗಿದೆ. ಪುಷ್ಪ ಗಿಡಗಳನ್ನು ಸಹ ಬೆಳೆಸಲಾಗಿದೆ. ಅಷ್ಟೊಂದು ಪ್ರಶಾಂತತೆಯನ್ನು ಹೊಂದಿದ ಈ ದೇವಸ್ಥಾನ ಅನೇಕ ಇತಿಹಾಸಗಳನ್ನು ಸಹ ಇದು ಒಳಗೊಂಡಿದೆ. ಆದರೆ ಈ ದೇವಸ್ಥಾನದ ಬಗ್ಗೆ ಇಂದಿಗೂ ಯಾರೂ ಮಾಹಿತಿಯನ್ನು ನೀಡಿಲ್ಲ. ಈ ದೇವಸ್ಥಾನದಲ್ಲಿರುವ ಪುರಾತನ ಇದು ಒಂದು ಬಾವಿ. ಈ ದೇವಸ್ಥಾನದ ವಾತಾವರಣ ಎಷ್ಟೊಂದು ಸುಂದರವಾಗಿದೆ, ನೋಡಿಕೊಂಡು ಬರೋಣ, ಬನ್ನಿ.
ಹಾವೇರಿಯಲ್ಲಿರುವ ಈ ನಾಗೇಂದ್ರನಮಟ್ಟಿಯ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ ತನ್ನ ಒಳಗೆ ಅನೇಕ ಮಾಹಿತಿಗಳನ್ನು ಒಳಗೊಂಡಿದೆ. ಆದರೆ ಇದು ಎಂದಿಗೂ ಉಲ್ಲೇಖವಾಗಿಲ್ಲ, ಎಲ್ಲಿಯೂ ಸಿಗುತ್ತಿಲ್ಲ. ಆದ ಕಾರಣ ಈ ದೇವಸ್ಥಾನದ ಬಗ್ಗೆ ಮಾತನಾಡಲು ಇಷ್ಟಪಟ್ಟೆ. ಇಲ್ಲಿ ಪ್ರತಿ ವರ್ಷ ಈ ದೇವಸ್ಥಾನದ ಪ್ರತಿ ವರ್ಷ ಕಾರ್ತಿಕೋತ್ಸವ ನಡೆಯುತ್ತದೆ. ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಅನೇಕ ಮಠಗಳ ಅಂದರೆ ಸಿಂದಿಗೆ ಮಠ, ಹುಕ್ಕೇರಿ ಮಠ ಮತ್ತು ಹಸಿಕೇರಿ ಮಠ ಎಂಬ ಅನೇಕ ಮಠಗಳ ಸ್ವಾಮೀಜಿಗಳು ಇಲ್ಲಿ ಆಗಮಿಸಿ ಅನೇಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸಿಕೊಳ್ಳುತ್ತಾರೆ. ಆದಿಗಳಿಗೆ ಪ್ರತಿ ವರ್ಷ ಇಲ್ಲಿ ಊಟೋಪಚಾರಗಳನ್ನು ನೀಡಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿಕೊಳ್ಳುತ್ತಾರೆ ಇಲ್ಲಿನ ಮಹಾಸ್ವಾಮಿಗಳು. ಆದರೆ ಇದು ಪ್ರಸ್ತುತವಾಗಿ ಈ ಮಠವನ್ನು ಹುಕ್ಕೇರಿ ಮಠದ ಮಹಾಸ್ವಾಮಿಗಳು ನೋಡಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಇದು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.